22ನೇ ತಾರೀಕು ನಡೆಯಲಿದೆ. ನಮ್ಮ ಕಲೀಗ್ ಸ್ಮಿತಾ ರಂಗನಾಥ್ ಅಯೋಧ್ಯೆಯಿಂದ ನಿರಂತರವಾಗಿ ನಿಮಗೆ ಮಾಹಿತಿಗಳನ್ನು ಕೊಡ್ತಾನೆ ಹೋಗ್ತಾರೆ. ಈಗ ನಿಮಗೆ ಒಂದು ವಿಚಾರದ ಬಗ್ಗೆ ಹೇಳ್ತೀನಿ. ಅದೇನು ಗೊತ್ತಾ, ಇಲ್ಲಿ ಪರ್ಕೋಟ ಅಂದರೆ ಏನು, ಇದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಸೂರ್ಯದೇವರು, ಶಂಕರ, ಗಣಪತಿ, ದೇವಿ ಇವರೆಲ್ಲ ಒಂದೊಂದು ದಿಕ್ಕಿಗೆ ಆಧಾರ ಸ್ತಂಭದ ರೀತಿಯಲ್ಲಿ ಇರ್ತಾರಂತೆ. ಯಾಕಿರ್ಬೋದು ಇದು? ಇದರ ಬಗ್ಗೆ ಸ್ಮಿತಾ ರಂಗನಾಥ್ ಹೆಚ್ಚಿನ ಮಾಹಿತಿಯನ್ನು ನಮಗೆ ನೀಡ್ತಾ ಇದ್ದಾರೆ. ಬನ್ನಿ ಕೇಳಿಸ್ಕೊಳ್ಳೋಣ. ರಿಪಬ್ಲಿಕ್ ಕನ್ನಡ ರಾಮನೂರಿನಿಂದ ಗ್ರೌಂಡ್ ರಿಪೋರ್ಟ್ ಮಾಡ್ತಿದೆ. ನಮ್ಮ ಆಂಕರ್ ಸ್ಮಿತಾ ರಂಗನಾಥ್ ರಾಮ ಮಂದಿರ ಬಗ್ಗೆ ಇಂಚಿಂಚು ಮಾಹಿತಿ ನೀಡ್ತಿದ್ದಾರೆ. 3 ಅಂತಸ್ತಿನ ಮಂದಿರದ ಮೂಲೆ ಮೂಲೆಯಲ್ಲೂ ವಿಶೇಷತೆ ಇರುತ್ತೆ. ಮಂದಿರ ಸುತ್ತ ನಿರ್ಮಾಣವಾಗ್ತಿರುವ ಪರ್ಕೋಟ ಭಕ್ತಾದಿಗಳ ಕಣ್ಮನ ಸೆಳೆಯೋಕೆ ಸಿದ್ಧವಾಗಿದೆ. ಅಷ್ಟು ಮಾತ್ರವಲ್ಲದೆ ಪಂಚ ದೇವತೆಗಳ ಶಕ್ತಿ ಕೇಂದ್ರವಾಗಿಯೂ ಕೂಡ ರಾಮ ಮಂದಿರ ಗಮನ ಸೆಳೆಯಲಿದೆ. ರಿಪಬ್ಲಿಕ್ ಕನ್ನಡದ ಸಮಸ್ತ ವೀಕ್ಷಕರಿಗೆ ಅಯೋಧ್ಯೆಯ ವಿಹಂಗಮ ನೋಟವನ್ನ ನಿಮ್ಮ ಮುಂದೆ ತಲುಪಿಸುವ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ನನ್ನ ಹಿಂಭಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಹಿಂಭಾಗದಲ್ಲಿ ಇರುವಂತದ್ದು ಆಕಾಶದೆತ್ತರಕ್ಕೆ ತಲೆ ಎತ್ತಿ ನಿಲ್ತಾ ಇರುವ ಭವ್ಯವಾದ ರಾಮ ಮಂದಿರ. 3 ಅಂತಸ್ತಿನ ನಿರ್ಮಾಣವಾಗ್ತಾ ಇದೆ ಈ ಭವ್ಯವಾದ ರಾಮ ಮಂದಿರ. ಮೊದಲ ಅಂತಸ್ತಿನಲ್ಲಿ ಶ್ರೀರಾಮ ವಿಗ್ರಹ, ಎರಡನೇ ಪರಿವಾರ ಸಮೇತನಾಗಿ ಸೀತೆ, ಲಕ್ಷ್ಮಣ ಹಾಗೆ ಹನುಮ ಸಹಿತವಾಗಿ ವಿರಾಜಮಾನನಾಗಲಿದ್ದಾನೆ ಶ್ರೀರಾಮಚಂದ್ರ. ಹೀಗೆ 3 ಅಂತಸ್ತುಗಳಲ್ಲಿ ಮೊದಲ ಹಂತದ ಕೆಲಸ ಕಾರ್ಯಗಳು ಮಾತ್ರ ಸದ್ಯಕ್ಕೆ ನಡೆದಿರೋದು. ಇದೇ ಜನವರಿ 22ನೇ ತಾರೀಕು ಲೋಕಾರ್ಪಣೆಗೊಳ್ಳಿಕ್ಕೆ ಸಿದ್ಧವಾಗಿರುವ ಮಂದಿರ ಇದು. ಹೌದು, ಅಯೋಧ್ಯೆಗೆ ಬಂದವರಿಗೆ ರಾಮನಷ್ಟೇ ದರ್ಶನಕ್ಕೆ ಸಿಗುವುದಿಲ್ಲ. 4 ದಿಕ್ಕಿಗೂ 4 ದೇವರು ಸಿಗ್ತಾರೆ. ಗರ್ಭಗುಡಿಯಲ್ಲಿ 51 ಇಂಚಿನ ಬಾಲರಾಮ ಪ್ರತಿಷ್ಠಾಪನೆಯಾದ್ರೆ ರಘುರಾಮನ ಸುತ್ತ 4 ದಿಕ್ಕಲ್ಲೂ 4 ದೇವರು ಇರ್ತಾರೆ. ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಲಿದೆ. ಈ ಒಂದು ದೃಶ್ಯವನ್ನ ನೀವೇನ್ ಗಮನಿಸ್ತಿದ್ದೀರಿ ರಿಪಬ್ಲಿಕ್ ಕನ್ನಡದಲ್ಲಿ, ಇದೇ ಒಂದು ಜಾಗದಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗಲಿದೆ. ಹಾಗೆ ಇದರ ಸುತ್ತ ಕೂಡ ಪ್ರಕೋಷ್ಠಗಳನ್ನ ನಿರ್ಮಾಣ ಮಾಡೋ ಕಾರ್ಯ ಕೂಡ ನಡೀತಾ ಇದೆ. ಅಂದ್ರೆ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳು ಇನ್ ಕೇಸ್ ಏನಾದ್ರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ ಸಂದರ್ಭದಲ್ಲಿ ನೂಕುನುಗ್ಗಲು ಆಗಬಾರ್ದು ಅಂತ ಕಾರಣಕ್ಕೆ ಇಡೀ ದೇವಸ್ಥಾನದ ಸುತ್ತಲೂ ಕೂಡ ಪ್ರಕೋಷ್ಠ ನಿರ್ಮಾಣ ಮಾಡಲಾಗ್ತಾ ಇದೆ. ಪ್ರಕೋಷ್ಠದ 4 ಮೂಲೆಗಳಲ್ಲಿ 4 ದೇವರುಗಳ ಮಂದಿರವನ್ನ ನಿರ್ಮಾಣ ಮಾಡಲಾಗತ್ತೆ. ಶ್ರೀರಾಮನ ವಂಶಸ್ಥನಾದ ಸೂರ್ಯದೇವ ಒಂದು ದಿಕ್ಕಿಗಿದ್ರೆ, ಹರಿಹರನ ಸಮಾಗಮದ ಪರಿಕಲ್ಪನೆಯಲ್ಲಿ ಪರಮಶಿವ ಮತ್ತೊಂದು ಮೂಲೆಯಲ್ಲಿರ್ತಾನೆ. ಪ್ರಥಮ ಪೂಜಿತನಾದ ಗಣಪತಿ ಇನ್ನೊಂದು ಮೂಲೆಯಲ್ಲಿದ್ದಾನೆ. ಶಕ್ತಿ ದೇವತೆಯಾದ ದೇವಿ ಮತ್ತೊಂದೆಡೆಯಲ್ಲಿ ನೆಲೆಸಿರ್ತಾಳೆ. 4 ದೇವತೆ ನಡುವೆ ದಕ್ಷಿಣದಲ್ಲಿ ಆಂಜನೇಯ, ಉತ್ತರದಲ್ಲಿ ಅನ್ನಪೂರ್ಣೇಶ್ವರಿ ಇರಲಿದ್ದಾಳೆ. ಶಂಕರಾಚಾರ್ಯರ ಇದೇ ಪರಿಕಲ್ಪನೆ ಮೇಲೆ ಮಂದಿರ ನಿರ್ಮಾಣ ಮಾಡಲಾಗ್ತಿದೆ. ಶಂಕರ ಭಗವಾನ್ ಹಾಗೆ ದೇವಿಯ ಹಾಗೆ ಗಣಪತಿಯ ದೇವಸ್ಥಾನ, ಇದರ ಜೊತೆಗೆ ಸೂರ್ಯವಂಶಿ ರಾಮಚಂದ್ರ ಆಗಿರೋ ಕಾರಣಕ್ಕೆ ಸೂರ್ಯನ ದೇವಸ್ಥಾನ. ಒಟ್ಟು 5 ಮೂರ್ತಿಗಳು, 5 ಪ್ರಾಣದೇವರು, ಪಂಚಾಯತ್, ಶಂಕರಾಚಾರ್ಯರ ಪಂಚಾಯತ್ ಅನ್ನೋ ಒಂದು ಆ ಕಲ್ಪನೆಯ ಅಡಿಯಲ್ಲಿ, ಆ ಒಂದು ಪ್ರಾಕಾರದ ಅಡಿಯಲ್ಲಿ ಈ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಲಾಗಿರೋದು. ಶಂಕರ ಭಗವಾನ್, ದೇವಿ, ಗಣಪತಿ ಹಾಗೆ ಇದರ ಜೊತೆಯಲ್ಲೇ ಸೂರ್ಯ ಭಗವಾನ್, ಹಾಗೆ ಇದೆಲ್ಲದರ ನಡುವೆ ಗರ್ಭಗುಡಿಯಲ್ಲಿ ವಿರಾಜಮಾನನಾಗಲಿದ್ದಾನೆ ಶ್ರೀ ರಾಮಚಂದ್ರ. ಹೀಗೆ 5 ದೇವರ ದೇವಸ್ಥಾನ. ಇದರ ಜೊತೆಗೇನೆ ಇನ್ನು ಅನೇಕ ದೇವರುಗಳು, ಇನ್ನು ಅನೇಕ ದೇವರುಗಳ ಮೂರ್ತಿಗಳನ್ನ ಕೂಡ ಈ ದೇವಸ್ಥಾನದ ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಬೇಕಾದ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತದೆ. ಇದೇ ಜನವರಿ 22ರಂದು ಶ್ರೀರಾಮ ಮಂದಿರ ಉದ್ಘಾಟನೆಯಾಗಲಿದ್ದು, ಈ ಪರ್ಕೋಟಗಳ ಮೂಲಕವೇ ಬಾಲರಾಮನ ದರ್ಶನ ಮಾಡಬೇಕಾಗುತ್ತದೆ. ಏನು ಅದ್ಭುತವಾಗಿರುತ್ತೆ ನೋಡಿ. ಸೂರ್ಯವಂಶಸ್ಥ ರಾಮ ಸೂರ್ಯವಂಶಸ್ಥ, ಹಾಗಾಗಿ ಸೂರ್ಯನ ಮಂದಿರ, ಶಂಕರನ ಮಂದಿರ, ಗಣಪತಿ ಮಂದಿರ ಮತ್ತು ದೇವಿ ಮಂದಿರ. ಹಾಗಿದ್ರೆ ಈ ರಾಮ ಮಂದಿರಕ್ಕೆ ನಿಮಗೆ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ವಿ. ಪ್ರತಿ ದಿವಸ ಕೂಡ ನಿಮಗೆ ಅನೇಕ ಮಾಹಿತಿಗಳನ್ನ ಸ್ಮಿತಾ ಅವರು ಅಯೋಧ್ಯೆಯಿಂದ ಕೊಡ್ತಾರೆ. ಜೊತೆಗೆ ಈ ರಾಮ ಮಂದಿರಕ್ಕೆ ಎಷ್ಟು ಖರ್ಚಾಗಿರ್ಬೋದು, ಆವತ್ತಿನಿಂದ ಇವತ್ತಿನ ತನಕ ಇಟ್ಟಿಗೆ ಸಂಗ್ರಹ ಮಾಡ್ತಾ ಇದ್ರಲ್ಲ, ಈ ಎಲ್ಲ ಮಾಹಿತಿ ನಿಮಗೆ ಬೇಕಲ್ವಾ? ಕೊಡ್ತಾ ಹೋಗ್ತೀನಿ ನೋಡಿ. ರಾಮ ಮಂದಿರಕ್ಕೆ ಇಲ್ಲಿ ತನಕ ಎಷ್ಟು ಖರ್ಚು? 2019ರಿಂದ 2020ರಲ್ಲಿ ಮಂದಿರ ನಿರ್ಮಾಣ ಕಾರ್ಯ ಆರಂಭ ಆಗುತ್ತೆ. 3 ವರ್ಷದಲ್ಲಿ ಶ್ರೀರಾಮ ಮಂದಿರ ಸಿದ್ಧವಾಗಿದೆ. ನಿಮ್ಗೆ ಗೊತ್ತಿದೆ, ನರೇಂದ್ರ ಮೋದಿ ಅವರು ಅದಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ರು. ರಾಮಲಲ್ಲನ ಮೂರ್ತಿಗೆ ನಮಸ್ಕಾರ ಮಾಡಿದ್ರು. ಆಮೇಲೆ ಹನುಮಾನ್ ಗಡಿಗೆ ಹೋಗಿದ್ರು.
ಆ ಸಂದರ್ಭದಲ್ಲಿ ಎಲ್ರಿಗೂ ಅವಕಾಶ ಇರಲಿಲ್ಲ, ಕರೋನಾ ಇತ್ತು 19-20 ಸಂದರ್ಭದಲ್ಲಿ. 70 ಎಕರೆ ಅಂಗಳದಲ್ಲಿ 2.7 ಎಕರೆಯಷ್ಟು ಜಾಗದಲ್ಲಿದೆ ಮಂದಿರ. 70 ಎಕರೆ ಅಂಗಳ ಅಂದರೆ ಫುಲ್ ಅಂಗಳ 70 ಎಕರೆ. ನೀವು ಫುಲ್ ದೇವಸ್ಥಾನ ಓಡಾಡಿದರೆ 70 ಎಕರೆ ಇರುತ್ತೆ. ಆದರೆ ಮಂದಿರ ಇರೋದಿದೆಯಲ್ಲ 2.7 ಎಕರೆ ಜಾಗದಲ್ಲಿ ಮಂದಿರ ಇದೆ. ಆಮೇಲೆ ರಾಮ ಮಂದಿರವನ್ನು ನಿರ್ಮಿಸಿದಂಥ ಕಂಪನಿ ಲರ್ಸನ್ ಅಂಡ್ ಟರ್ಬೋ, ನೀವು ನೋಡಿರ್ತೀರಿ, L&T ಆ ಕಂಪನಿ. ಇನ್ನು ಮಂದಿರ ನಿರ್ಮಾಣಕ್ಕೆ ಎಷ್ಟು ಖರ್ಚಾಗಿದೆ ಅಂತ ನಿಖರ ಮಾಹಿತಿ ಇಲ್ಲ ಇಲ್ಲಿ ತನಕ. ನಿಖರ ಮಾಹಿತಿ ಅಂದರೆ ಪಿನ್ ಟು ಪಿನ್ 30 ರೂಪಾಯಿ 22 ಪೈಸೆ ಹಂಗಿಲ್ಲ. ಆದರೆ ಓವರಾಲ್ ಮಂದಿರ ನಿರ್ಮಾಣದ ಒಟ್ಟು ವೆಚ್ಚ ಅಂದಾಜು 1,800 ಕೋಟಿ. ಫೆಬ್ರವರಿ 2020ರಿಂದ ಮಾರ್ಚ್ 2023ರವರೆಗೆ ಇದು ಟ್ರಸ್ಟ್ನಿಂದ 900 ಕೋಟಿ ಬಿಡುಗಡೆ ಆಗಿದೆ. 1,800 ಕೋಟಿ, ಅರ್ಧದಷ್ಟು ದುಡ್ಡು ಬಿಡುಗಡೆ ಆಗಿದೆ. ಹಾಗಿದ್ರೆ ಟ್ರಸ್ಟ್ನ ಖಾತೆಯಲ್ಲಿ ಎಷ್ಟಿರ್ಬೋದು? 900 ಕೋಟಿನೇನಾ ಅಂತ ಕೇಳ್ಬೋದು. ಅಂದರೆ 1,800 ಕೋಟಿ ಅಲ್ಲ ಖರ್ಚಾಗೋದು. ಇನ್ನು ಟ್ರಸ್ಟ್ನ ಖಾತೆಯಲ್ಲಿ 3,000 ಕೋಟಿ ಉಳಿದಿದೆ. ಇನ್ನು ಜನರ ದುಡ್ಡಿನಲ್ಲಿ ರಾಮ ಮಂದಿರ ನಿರ್ಮಾಣವಾಗುತ್ತೆ. ಇನ್ನೊಂದು ಪಾಯಿಂಟ್ ಆಯಿತಾ. ಇನ್ನು ಇದಕ್ಕೆ ಸರ್ಕಾರದಿಂದ ಏನಾದರೂ ದುಡ್ಡಿದೆಯಾ? ಈ ಹಿಂದೆ ಸೋಮನಾಥ ದೇವಸ್ಥಾನವನ್ನು ಕಟ್ಟುವಾಗಲೂ ಕೂಡ ನಾನು ಅನೇಕ ಬಾರಿ ಹೇಳಿದ್ದೆ, ನೆಹರು ಅವರು ಪ್ರಧಾನಿಯಾಗಿದ್ದರು, ಆಮೇಲೆ ಪಟೇಲ್ ಅವರು ಅದನ್ನು ಮುಂದಾಳತ್ವದಲ್ಲಿ ಅದನ್ನು ನಿರ್ಮಾಣ ಮಾಡಿದರು, ಸೋಮನಾಥ ಟೆಂಪಲ್. ಹೆಂಗೆ ಮಾಡೋದು ಅಂತ ಕೇಳ್ತಾರೆ ಗಾಂಧೀಜಿ ಹತ್ರ. ಗಾಂಧೀಜಿಯವರು ಹೇಳ್ತಾರೆ ಸರ್ಕಾರ ದುಡ್ಡು ಹಾಕಬಾರ್ದು, ಜನರು ದುಡ್ಡು ಹಾಕಿ ಮಾಡ್ಬೋದು. ಇದಕ್ಕೂ ಕೂಡ ಅದನ್ನೇ ಬಳಸಲಾಗಿದೆ. ಅಂದರೆ ರಾಮ ಮಂದಿರ ನಿರ್ಮಾಣಕ್ಕೆ ಸರ್ಕಾರದ ಒಂದೇ ₹1 ಬಳಕೆ ಆಗಿಲ್ಲ. ₹1 ಬಳಕೆ ಆಗಿಲ್ಲ. ಸಾರ್ವಜನಿಕರಿಂದ ಚಂದಾ ಹಣ ಪಡೆದು ಮಂದಿರವನ್ನು ನಿರ್ಮಾಣವಾಗಿದೆ. ಈಗ ಅಲ್ಲಿ ಶ್ರೀರಾಮಚಂದ್ರ ಮಂದಿರ ಟ್ರಸ್ಟ್ ಇದೆಯಲ್ಲ, ಆಲ್ರೆಡಿ 3,000 ಕೋಟಿ ಅಕೌಂಟ್ನಲ್ಲಿದೆ. 900 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಇನ್ನೂ 900 ಕೋಟಿ ಬಿಡುಗಡೆ ಮಾಡಬೇಕು, ಯಾಕಂದರೆ 1,800 ಕೋಟಿಯಲ್ಲಿ ಇಡೀ ಖರ್ಚಾಗುವಂಥದ್ದು. ಸೊ ಹಾಗಾಗಿ ನಿಮಗೊಂದು ಅಂದಾಜು ಬಂದಿರ್ಬೋದು ಇಲ್ಲಿ ತನಕ ಎಷ್ಟು ದುಡ್ಡು ಬಂದಿದೆ ಅಂದರೆ ಹತ್ತಿರ 4,000 ಕೋಟಿಯಷ್ಟು ದುಡ್ಡು ಬಂದಿದೆ. ದೇಶದ ಬಹಳ ಕಡೆಗಳಿಂದ ಸಾರ್ವಜನಿಕರು ಚಂದ ಕೊಟ್ಟಿದ್ದಾರೆ. ಅದು ಫೈನಲ್ ನಾನು ಹೇಳಿದ್ದು 3,800 ಕೋಟಿ. ಇನ್ನೂ ಬೇರೆ ಬೇರೆ ಕಡೆಯಿಂದ ಬಂದಿರ್ಬೋದು. ಅಯೋಧ್ಯೆಯ ಪ್ರತಿ ಮನೆಗಳು ಹಣವನ್ನು ಕೊಟ್ಟಿದೆ. ಎಲ್ಲ ಮನೆ, ಸಾಧಾರಣವಾಗಿ ನಾವೊಂದು ಗಣಪತಿ ಹಬ್ಬ ಅಂತಿದ್ದಾಗ ಸುತ್ತಮುತ್ತಲಿದ್ದವ್ರು ಕೊಡ್ತೀವಿ, ಸಾರ್ವಜನಿಕ ಯಾವುದಾದ್ರೂ ಹಬ್ಬ ಇದ್ದಾಗ ಕೊಡ್ತೀವಿ, ಓಕೆ. ಅದೇ ಥರ ಅಯೋಧ್ಯೆಯ ಪ್ರತಿ ಮನೆಗಳು ಹಣವನ್ನು ಕೊಟ್ಟಿದೆ. ₹1 ₹2 ಬೇರೆ ವಿಚಾರ, ಪ್ರತಿಯೊಬ್ಬರು ಕೊಟ್ಟಿದ್ದಾರೆ. ಆಮೇಲೆ ವೆರಿ ಇಂಟ್ರೆಸ್ಟಿಂಗ್, ಅಯೋಧ್ಯೆಯಲ್ಲಿ ಈ ಭಿಕ್ಷುಕರಿದಾರಲ್ಲ, ಭಿಕ್ಷುಕರು ನಿಮ್ಗೆ ಗೊತ್ತು, 10 ಪೈಸಾ 20 ಪೈಸಾ ಅದೆಲ್ಲ ಇಲ್ಲ. ಈಗ ₹1 ₹2 ಹೀಗೆ ಭಿಕ್ಷುಕರು ಸೇರಿ ಅಯೋಧ್ಯೆ ರಾಮ ಮಂದಿರಕ್ಕೆ ₹4 ಲಕ್ಷ ಹಣವನ್ನು ಕೊಟ್ಟಿದ್ದಾರಂತೆ. ₹4 ಲಕ್ಷ ಹಣವನ್ನು ಕೊಟ್ಟಿದ್ದಾರೆ. ಒಟ್ಟು 3,800 ಕೋಟಿಯಷ್ಟು ಸಂಗ್ರಹವಾಗಿದೆ. ಇನ್ನೂ ಅನೇಕ ಸಂಗ್ರಹ ಆಗಲಿಕ್ಕಿದೆ. ಆಮೇಲೆ ಈಗಾಗಲೇ ಅಲ್ಲಿಗೆ 60 ಲಕ್ಷದಷ್ಟು ಪ್ರತಿದಿನ ಕಾಣಿಕೆ ಬರ್ತಾ ಇದೆ. 60 ಲಕ್ಷದಷ್ಟು ಕಾಣಿಕೆ ಅಂದರೆ ತಿಂಗಳಲ್ಲಿ. ಈಗ ಅದು ಜಾಸ್ತಿ ಆಗುತ್ತೆ. ಇನ್ನು ನೋಡಿ,